ನೋಡಿ, ಇದು ಘಟನೆಯ ಬಗ್ಗೆ ನಾನು ಫಸ್ಟ್ ಸ್ವಲ್ಪ ಹೇಳಿಬಿಡ್ತೀನಿ, ಆಮೇಲೆ ನಿಮ್ದಕ್ಕೆ ಮಾಡ್ತೀನಿ. ಪ್ರಾಯಶಃ ಇದೊಂದು ಟೋಟಲ್ ಕರ್ನಾಟಕದ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ನ ಆ ಒಂದು ಡೈಲ್ಯೂಷನ್ಗೆ ಇದೊಂದು ದೊಡ್ಡ ಕೈಗನ್ನಡಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಷ್ಟು 1, 2, 3 ಅಲ್ಲ, ಮನುಷ್ಯನ ಕೊಲೆಯ ಜೊತೆ ದನದ ಕೆಚ್ಚಲು ಕೊಯ್ಯಲಿವರೆಗೆ, ಬ್ಯಾಂಕ್ ರಾಬರಿಯಿಂದ ಹಿಡಿದು ಸರಗಳ್ಳತನದವರೆಗೆ ನಿರಂತರವಾಗಿ ನಡೆಯುವಂಥದ್ದು. ಒಂದು ರೀತಿಯಲ್ಲಿ ಸರ್ಕಾರ ಇಂಥವರಿಗೆ ಬೆಂಬಲ ಕೊಡುವಂಥ ಒಂದು ರಾಜನೀತಿ ಇದ್ದಂಗೆ ಇದರಲ್ಲಿ ಕಾಣ್ತಾ ಇದೆ. ಹಿಂದೂಗಳಂತೂ 2ನೇ ದರ್ಜೆ ನಾಗರಿಕರಾಗಿ ನೋಡುವಂಥ ಕಾಂಗ್ರೆಸ್ನ ಪ್ರವೃತ್ತಿ ಇದು. ಪಾಕಿಸ್ತಾನದವರನ್ನು ನೋಡಲಿ, ಪಾಕಿಸ್ತಾನಕ್ಕೆ ಇವರು ಜಿಂದಾಬಾದ್ ಹೇಳ್ತಾರೆ, ಪಾಕಿಸ್ತಾನದವರಿಗೆ ಇಲ್ಲ ಯುದ್ಧ ಮಾಡಬೇಡಿ, ಅವರನ್ನೆಲ್ಲ ಒಳ್ಳೆಯದರಲ್ಲಿ ಇಟ್ಕೊಳ್ಬೇಕು ಅಂತ ಹೇಳುವಂಥ ಭಾವನೆ ಹೇಳ್ತಾರೆ. ಭಾರತ ದೇಶದಲ್ಲಿರುವಂಥ ಭಾರತದ ಒಬ್ಬ ನಾಗರಿಕನ ಕೊಲೆ ಆದರೆ ಇದರ ಬಗ್ಗೆ ಬಾರಿದ್ದಾರೆ. ಇವತ್ತು ಹೋಗಿ ಮೀಟಿಂಗ್ ಮಾಡ್ತಾರೆ. ಈಗ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಪರಮೇಶ್ವರ್ ಎಲ್ಲ ಇವತ್ತು ಮೀಟಿಂಗ್ ಮಾಡ್ತಾರೆ. ನನಗೆ ತಿಳಿದ ಮಟ್ಟಿಗೆ ಎಲ್ಲಿವರೆಗೆ ಅಂತ ಹೇಳಿದರೆ, ನೀವು ಕನ್ಫರ್ಮ್ ಮಾಡಿಕೊಳ್ಳಿ, ಇಷ್ಟ ತನಕ ಅಲ್ಲಿಯ ಲೋಕಲ್ MLA ಜನಪ್ರತಿನಿಧಿಗಳನ್ನು ಕರೆಯುವಂಥ ಪ್ರಯತ್ನಗಳನ್ನು ಮಾಡಲಿಲ್ಲ. ಎಷ್ಟರ ಮಟ್ಟಿಗೆ ಒಂದು ರಾಜಕೀಯ ಪ್ರೇರಿತವಾದಂಥ ವ್ಯವಸ್ಥೆ. ಬರೀ ಮುಸ್ಲಿಂ ಸಂಘಟನೆಗಳನ್ನು ಮಾತ್ರ ಕರೆದು ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ನಾನಿದು ಅಲ್ಲಿಂದ ಮಾಹಿತಿ ಪಡ್ಕೊಂಡು ನಿಮಗೆ ಹೇಳ್ತಾ ಇರುವಂಥದ್ದು. ಎಷ್ಟು ಒಂದು ದುರದೃಷ್ಟಕರ. ಒಬ್ಬ ಜನಪ್ರತಿನಿಧಿ, ಅವನು ವಿರೋಧಿಯಾಗಿರಲಿ, ಅವನು ಪರವಾಗಿ ಆಗಿರಲಿ, ಮತ್ತೊಂದೇ ಆಗಿರಲಿ, ಜನಪ್ರತಿನಿಧಿಯನ್ನು ಕರೆದು ಜನಪ್ರತಿನಿಧಿಯ ಸಹಕಾರದೊಂದಿಗೆ ಮಾಡಬೇಕಾದಂಥ ಈ ಇನ್ವೆಸ್ಟಿಗೇಷನ್ಗಳನ್ನು ಈ ರೀತಿ ಇದೆಲ್ಲವೂ ಮಾಬ್ ಲಿಂಚಿಂಗ್. ನೋಡಿ, 8 ಜನರನ್ನು ಬಂಧನ ಮಾಡಿದ್ದಾರೆ. ನಿಜ, ಅದರಲ್ಲಿ 2 ಜನ ಚಿಕ್ಕಮಗಳೂರಿನ ಹಿಂದೂಗಳು ಕೂಡ ಇದ್ದಾರೆ ಅಂತ ಹೇಳುವಂಥದ್ದು ನಾನು ತಿಳ್ಕೊಂಡಂಥದ್ದು. ಒಂದು ರೀತಿಯಲ್ಲಿ ಯಾರೋ ಮೊನ್ನೆ ಅಶ್ರಫ್ನ ಕೊಲೆ ಪ್ರಕರಣದಲ್ಲಿ 25 ಜನರನ್ನು ಬಂಧನ ಮಾಡಿದ್ದಾರೆ. ಅದು CC ಕ್ಯಾಮರಾ ಮತ್ತೊಂದರಲ್ಲಿ ಭಾರಿ ದೊಡ್ಡ ರೀತಿಯಲ್ಲಿ ಇಲ್ಲದಿರುವಂಥದ್ದು. ಇವತ್ತು CC ಕ್ಯಾಮರಾದಲ್ಲೇ 25 ಜನ ಕಾಣ್ತಾರೆ, ಬುರ್ಕಾ ಹಾಕ್ಕೊಂಡಂಥ ಮಹಿಳೆಯರು ಕಾಣ್ತಾರೆ. ಇವರಿಗೆ ಯಾರು ಸಿಕ್ಕಲ್ಲ. ಬಂಧನದ ದಿವಸ ಮಂಗಳೂರಿನಲ್ಲಿ ಅವರೆಲ್ಲ ಇದ್ದರು ಅಂತ ಗೊತ್ತಿದ್ದರೂ ಕೂಡ ಅವರನ್ನು ಬಂಧನ ಮಾಡುವಂಥ ಪ್ರಯತ್ನ ಮಾಡಲಿಲ್ಲ. ನಾನು ಒಪ್ಕೊಳ್ತೇನೆ, ಯಾಕೆಂತ ಹೇಳಿದ್ರೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಬಿಗಡಾಯಿಸಬಾರ್ದು, ಮತ್ತೊಂದಾಗಬಾರ್ದು. ಯಾರನ್ನು ಪಬ್ಲಿಕ್ ಆ ಒಪಿನಿಯನ್ ಕ್ರಿಯೇಟ್ ಮಾಡುವಂಥ ಒಂದು ಪ್ರಯತ್ನ ಹೇಗೆ ಅಂತ ಹೇಳಿದರೆ, ಮೈನಾರಿಟಿ ಪರವಾಗಿ ನಾವಿದ್ದೇವೆ ಅಂತ ಪಬ್ಲಿಕ್ ಇದು ಇಮೇಜ್ ಕ್ರಿಯೇಟ್ ಆಗಬೇಕು ಅಂತ ಹೇಳುವಂಥದ್ದು.